ಭೈರವೇಶ್ವರ ಶಿಖರ ಹತ್ರ ಬಂದಿದ್ದೀನಿ. ಓ ಮೈ ಗಾಡ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಯಾಣಕ್ಕೆ ಬಂದಿದ್ದೀವಿ. ಸೊ ಇದು ಎಂಟ್ರೆನ್ಸ್, ಯಾಣದ ಎಂಟ್ರೆನ್ಸ್. ಸೊ ಇಲ್ಲಿಂದ ಹೋಗೋದು, ಲೆಟ್ಸ್ ಗೋ. ಯಾಣ ಕುಮಟಾಯಿಂದ ಸುಮಾರು 31 ಕಿಲೋಮೀಟರ್ಸ್ ದೂರದಲ್ಲಿದೆ ಹಾಗೂ ಸಿರ್ಸಿಯಿಂದ ಸುಮಾರು 45 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿನ ಎಂಟ್ರಿ ಫೀಸ್ ಸುಮಾರು 10 to 20 ರುಪೀಸ್ ಪರ್ ಹೆಡ್ ಆಗುತ್ತೆ. ನಾವು ಇವಾಗ ಭೈರವೇಶ್ವರ ಶಿಖರ ಹತ್ರ ಬಂದಿದ್ದೀನಿ. ಓ ಮೈ ಗಾಡ್, ವಾವ್, ಎಷ್ಟು ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇದು ಮೋಹಿನಿ ಶಿಖರ ಆಗಿದೆ. ಸೊ ಇದ್ರದ್ದು ಲೆಫ್ಟ್ ಸೈಡಲ್ಲಿ ತಾವು ನೋಡ್ಬೋದು, ಇದು ಭೈರವೇಶ್ವರ ಶಿಖರ. ಸೊ ಇಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ಇಲ್ಲಿ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ವಿಸ್ಮಯವಾಗಿದೆ ನೋಡಿ. ಭೈರವೇಶ್ವರ ಗುಹೆಯಲ್ಲಿ ಗಂಗಾಚಂಡಿಕಾ ದೇವರ ದೇವಸ್ಥಾನ ಇದೆ. ಭೈರವೇಶ್ವರ ಶಿಖರ ಇದು ಶಿವನನ್ನು ಪ್ರತಿನಿಧಿಸುವ ದೊಡ್ಡ ಶಿಲಾ ರಚನೆಯಾಗಿದೆ. ಭೈರವೇಶ್ವರ ಶಿಖರ ಸುಮಾರು 120 ಮೀಟರ್ ಅಂದರೆ 390 ಫೀಟ್ ಎತ್ತರವಿದೆ.
ಹಾಗೂ ಮೋಹಿನಿ ಶಿಖರ ಇದು ವಿಷ್ಣುವಿನ ಅವತಾರವನ್ನು ಪ್ರತಿನಿಧಿಸುವ ಚಿಕ್ಕ ಶಿಲಾ ರಚನೆಯಾಗಿದೆ. ಅದು 90 ಮೀಟರ್ ಅಂದರೆ 300 ಫೀಟ್ ಎತ್ತರವಿದೆ. ದೇವಸ್ಥಾನ ಒಳಗಡೆ ವಿಡಿಯೋಗ್ರಾಫಿ ಮಾಡಲಿಕ್ಕೆ ಅಲೌಡ್ ಇಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಸೊ ಈಗ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀವಿ, ಕೇವ್ ಅಂತ ಭೈರವೇಶ್ವರ ಶಿಖರ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀನಿ ನಾನು ಇವಾಗ. ಯಾಣ ಗುಹೆಗಳ ಕಥೆಯು ಭಸ್ಮಾಸುರನಿಗೆ ಸಂಬಂಧಿಸಿದೆ. ಶಿವನಿಂದ ವರ ಪಡೆದು ಗರ್ವದಿಂದ ಶಿವನನ್ನೇ ಕೊಲ್ಲಲು ಯತ್ನಿಸಿದ ಭಸ್ಮಾಸುರನನ್ನು ವಿಷ್ಣು ಮೋಹಿನಿ ರೂಪದಲ್ಲಿ ನೃತ್ಯದ ಮೂಲಕ ಮೋಹಿಸಿ ತಾನೇ ತನ್ನ ತಲೆಯನ್ನೇ ಮುಟ್ಟಿ ಬೂದಿಯಾಗುವಂತೆ ಮಾಡಿ ರಕ್ಷಿಸಿದ ಸ್ಥಳವೇ ಯಾಣ. ಆ ಘಟನೆಯಲ್ಲಿ ಉಂಟಾದ ತೀವ್ರ ಬೆಂಕಿಯಿಂದ ಶಿಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಈ ಕಾರಣದಿಂದ ಯಾಣದ ವಿಶಿಷ್ಟ ಶಿಲಾ ರಚನೆಗಳು ರೂಪುಗೊಂಡವು. ಯಾಣದಲ್ಲಿ ವಾರ್ಷಿಕ ಮಹಾಶಿವರಾತ್ರಿ ಉತ್ಸವ ತುಂಬಾ ವಿಜೃಂಭಣೆಯಲ್ಲಿ ನಡೆಯುತ್ತದೆ. ಆಗ ಸಾವಿರಾರು ಭಕ್ತರು ಇಲ್ಲಿ ಬಂದು ಕೂಡುತ್ತಾರೆ. ನಮ್ಮೂರ ಮಂದಾರ ಹೂವೆ ಎಂಬ ಕನ್ನಡ ಫಿಲ್ಮ್ ಅನ್ನು ಇಲ್ಲಿ ಶೂಟಿಂಗ್ ಮಾಡಿದ್ರು.
A few moments later. ಸೊ ಫೈನಲಿ ಇವಾಗ ಕೇವಿಂದ ಹೊರಗಡೆ ಬಂದಿದ್ದೀವಿ ನಾವು, ಭೈರವೇಶ್ವರ ಕೇವಿಂದ. ಸೊ ಇವಾಗ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಗನ್ನಿಸ್ತು ನಿಮಗೆ ಇವತ್ತಿನ ಯಾಣ ಪಿಕ್ನಿಕ್? ಎಲ್ಲರೂ ಇಲ್ಲಿ ಬಂದೇ ನೋಡ್ಬೇಕು, ವಿಡಿಯೋದಲ್ಲಿ ನೋಡೋದ್ಕಿಂತ ಇಲ್ಲಿ ಬರೋದು ನೋಡೋದೇ ಬೆಸ್ಟ್. ಓಕೆ, ಸೂರ್ಯ ಚಲೋ ಇತ್ತು ಪ್ಲೇಸ್, ಹಾಂ ತುಂಬ ಇಷ್ಟ ಆಯಿತು. ಆ ಸೂರ್ಯ ಎಲ್ಲ ಕಳೆದಪ್ಪ ಅನ್ಕೊಂಡು ಸೂಪರ್ ಇದೆ, ಖುಷಿ ಕೊಡ್ತು. ಮತ್ತೆ ಮಂಜು ಆಂಟಿ ಅವರು, ನೀವು ಸ್ವಲ್ಪ ನಿಮ್ಮದು ಅಭಿಪ್ರಾಯ ಹೇಳಿ. ಅದ್ಭುತ, ಮಾತೇ ಇಲ್ಲ, ಅಷ್ಟೊಂದು ಅತೀ ಅದ್ಭುತ, ತುಂಬ ಚೆನ್ನಾಗಿದೆ, ತುಂಬ ನೋಡೋಂಥ ಪ್ಲೇಸ್ ಇದೆ, ಒಳ್ಳೆ ಮೆಮೊರೀಸ್. ಮತ್ತೆ ನಮ್ಮ ಉತ್ತರ ಕನ್ನಡ ಅಂದ್ರೆ ಸುಮ್ಮನೆನಾ? ಅದು ನಿಜ ಸರ್. ನೋಡ್ರಿ ಗೈಸ್, ನೋಡ್ರಿ ಈಗ ಫುಲ್ ಊಟ ತಯಾರಿ ನಡೆದಿದೆ. ಏನು ಇವತ್ತಿನ ಸ್ಪೆಷಲ್? ಇವತ್ತಿನ ಸ್ಪೆಷಲ್ ಪಲಾವ. ಯಾರು ಮಾಡಿದ್ದು? ಮಂಜುಳಾ ಶಾಸ್ತ್ರಿ ಮಾಡಿ, ಮಂಜು ಆಂಟಿ ಅವರು ಮಾಡಿದ್ದಾರೆ. ಅದ್ಭುತವಾಗಿದೆ ನಿಜವಾಗ್ಲೂ. ಯಾಣಂತೂ ಅದ್ಭುತ ಕ್ಷೇತ್ರ, ಎಲ್ಲರೂ ಇನ್ನೊಂದ್ಸರಿ ಬರ್ಲಿಕ್ಕೆ ಅಡ್ಡಿಲ್ಲ. ಇಷ್ಟು ಸುಮಾರು ವರ್ಷ ಆದರೂ ನೋಡದೇ ಇದ್ದಿದ್ದು ತಪ್ಪಾಗೋಯ್ತು, ಇವಾಗ ಬಂದಿದ್ದು ತುಂಬ ಖುಷಿ ಕೊಟ್ಟಿದೆ. ಪಲಾವ್ ತುಂಬ ಚೆನ್ನಾಗಿದೆ. ಅಣ್ಣ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ. ರಾಜಮಾಮ ಚೆನ್ನಾಗಿದೆ, ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ. ನಮ್ಮ ಇವತ್ತಿನ ಶೆಫ್ ಮಂಜು ಆಂಟಿ ಅವರು ಹೇಳಬೇಕು, ಇವತ್ತಿನ ಯಾಣ ಪಿಕ್ನಿಕ್ ಹೇಗಿತ್ತು ಮತ್ತು ಪಲಾವ್ ಹೇಗಿದೆ? ಆ್ಯಕ್ಚುಲಿ ಪಲಾವ್ ಬಗ್ಗೆ ನಾವು ಹೇಳೋಂಗಿಲ್ಲ, ನೀವೇ ಹೇಳ್ಬೋದು. ಯಾಕೆಂದರೆ ಮಾಡಿದ್ದು ನಾನು, ನೀವು ತಿಂದು ನೀವು ಹೇಳಬೇಕು. ಸಖತ್ತಾಗಿದೆ. ಸಖತ್ತಾಗಿದೆ, ಥ್ಯಾಂಕ್ ಯು. ಯಜಮಾಮ್, ಯಾಣ ಇದೊಂದು ಟ್ರ್ಯಾಕಿಂಗ್ ಪ್ಲೇಸ್ ಮತ್ತು ಯಾತ್ರಾ ಸ್ಥಳ. ಇದು ಒಂದು ಸಲ ಬಂದು ಭೇಟಿ ಮಾಡಿರಿ. ಮತ್ತು ಇಲ್ಲಿ ಶಿವನ ದೇವಾಲಯ ಇದೆ, ಅದು ಒಳ್ಳೆಯ ಶಕ್ತಿಯುತ ಒಂದು ದೇವಾಲಯ. ಇಲ್ಲಿ ಬಂದು ನಿಮ್ಮ ವೀಕ್ಷಿಸುವ ಮೂಲಕ ಒಂದು ಶಿವನ ದರ್ಶನ ಪಡೆದು ನೀವು ಕೂಡ ಒಂದು ಅವರ ಕೃಪೆಗೆ ಪಾತ್ರರಾಗ್ರಿ. ಆಲ್ ದ ಬೆಸ್ಟ್. ಅಪಾಯಿಂಟ್ ಅವರು ಹೇಳಬೇಕು, ಹೇಗುಂಟು ಇವತ್ತಿನ ನಮ್ಮ ಪಿಕ್ನಿಕ್? ನಾನು ಬಂದಿರೋದು ಫಸ್ಟ್ ಟೈಮ್, ತುಂಬ ಖುಷಿ ಕೊಡ್ತು. ನೀವು ಭೇಟಿ ಆಗಿ ಒಂದು ಸಾರಿ ನೋಡಬೇಕು, ನೀವು ಕೂಡ. ಚೆನ್ನಾಗಿದೆ, ಪ್ಲೇಸು ಚೆನ್ನಾಗಿದೆ, ಪಲಾವ್ ಸಖತ್ತಾಗಿದೆ. ಸೂರ್ಯ ಹೇಗುಂಟು ಪಲಾವ್? ದೇರ್ ಆರ್ ನೋ ವರ್ಡ್ಸ್ ಫಾರ್ ದಿಸ್ ಪಲಾವ್. ಎಷ್ಟು ಸಖತ್ತಾಗಿದೆ, ತಿನ್ಲಿಕ್ಕೆ ಬಿಡ್ರಿ ಅಂತ. ಜಾನ್ವಿ ಅವ್ರು ಹೇಳಬೇಕು. ಈ ಪ್ಲೇಸ್ ಅಂತ ಫುಲ್ ಅದ್ಭುತವಾಗಿದೆ, ಉತ್ತರ ಕನ್ನಡದ ಹೆಮ್ಮೆ ಪ್ಲೇಸ್ ಇದು. ರಿಯಲಿ ಆಲ್ ಹ್ಯಾವ್ ಟು ವಿಸಿಟ್ ಹಿಯರ್. ನಂಬರ್ 1 ಪ್ಲೇಸ್ ಇದು. ಹಾಗೆ ಪಲಾವ್ ಕೂಡ ಸೂಪರ್ ಆಗಿದೆ, ಸಖತ್ತಾಗಿದೆ.
ಸೊ ಇಲ್ಲಿಂದ ನಾವು ವಿಭೂತಿ ಫಾಲ್ಸ್ ಹತ್ರ ಹೋಗಿದ್ವಿ, ಅದನ್ನು ನೀವು ಮುಂದಿನ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ದ್ಯಾಟ್ಸ್ ಇಟ್ ಫ್ರಮ್ ಟುಡೇಸ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.